ಈಗಾಗಲೇ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೆ ಉಪಮುಖ್ಯಮಂತ್ರಿಗಳಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಡಿ.ಸಿ.ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ಯಡಿಯೂರಪ್ಪ ಅವರು ಕೂಡ ಬಂದಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರುವ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಸಿದ್ಧಗಂಗಾ ಮಠದ ಕಡೆಗೆ ಆಗಮಿಸುತ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನಡೆದಾಡುವ ದೇವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಸಂದರ್ಭದಲ್ಲಿ ಮಠದಲ್ಲಿ ನೀರವ ಮೌನ ಆವರಿಸಿದೆ. ಎಲ್ಲ ಭಕ್ತರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ಇದ್ದೇ ಇದೆ. ಯಾಕಂದರೆ ನಡೆದಾಡುವ ದೇವರ ಆಶೀರ್ವಾದವನ್ನು, ಅವರ ಓಡಾಟವನ್ನು ಕಣ್ತುಂಬಿಕೊಂಡಂತಹ ಜನ ನಾವು. ಅವರ ಓಡಾಟವನ್ನು ನೋಡ್ತಾನೆ, ಅವರ ಏನು ಸೇವೆ, ಅವರ ಸಮಾಜ ಸೇವೆಯ ಕೈಂಕರ್ಯಗಳನ್ನು ನೋಡ್ತಾನೆ ಅದರ ಫಲಾನುಭವಿಗಳಾಗಿ ಬೆಳೆದಂತಹ ಬಹಳ ದೊಡ್ಡ ಭಕ್ತಗಣವೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹದ್ದು. ತ್ರಿವಿಧ ದಾಸೋಹಿ, ಯಾವುದೇ ಜಾತಿ ಮತ ಪಂಥ ಧರ್ಮಗಳ ಭೇದವಿಲ್ಲದೆ ಎಲ್ಲ ಧರ್ಮಗಳಿಗೆ ಕೂಡ, ಸರ್ವಧರ್ಮೀಯರಿಗೂ ಕೂಡ ಈ ಒಂದು ಶ್ರೀಮಠದಲ್ಲಿ ತ್ರಿವಿಧ ದಾಸೋಹ ನಡೀತಾ ಇತ್ತು. ಅಂದರೆ ಅಕ್ಷರಾಭ್ಯಾಸವನ್ನು ಕಲಿಸುವಂತಹದ್ದು, ಶಿಕ್ಷಣವನ್ನು ಒಂದು ದಾಸೋಹದ ರೀತಿಯಲ್ಲಿ ಕೈಗೆತ್ತಿಕೊಂಡಂತಹವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಸಣ್ಣದಾಗಿದ್ದಂತಹ ಮಠವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕಟ್ಟಿ ಬೆಳೆಸಿದಂತಹ ಯೋಗಿ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಹಾಗಾಗಿಯೇ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಭಕ್ತರಿಂದ ಒಂದೇ ರೀತಿಯಾದಂತಹ ಪ್ರಾರ್ಥನೆ ಇದೆ. ಸಿದ್ಧಗಂಗಾ ಶ್ರೀಗಳು ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗೆ ಇರಲಿ, ಇನ್ನಷ್ಟು ವರ್ಷಗಳ ಕಾಲ ಅವರು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರಲಿ, ಅವರ ಸೇವೆಯೂ ಕೂಡ ಇನ್ನಷ್ಟು ವರ್ಷಗಳ ಕಾಲ ಈ ಸಮಾಜಕ್ಕೆ ಸಿಗ್ತಾ ಇರಲಿ, ನಮ್ಮ ರಾಜ್ಯಕ್ಕೆ ಅವರ ಸೇವೆಯ ಅಗತ್ಯತೆ ಇದೆ ಅನ್ನುವಂತಹದ್ದು ಭಕ್ತರ ಎಲ್ಲರ ಮನವಿ ಕೂಡ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿಯೇ ಶ್ರೀಮಠದಲ್ಲಿರ್ತಕ್ಕಂತಹ ಭಕ್ತ ಸಮೂಹ ಇವತ್ತು ಸ್ವಾಮೀಜಿಯವರ ಆರೋಗ್ಯದ ಬಗ್ಗೆ, ಸ್ವಾಮೀಜಿಯವರ ಚೇತರಿಕೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು. ಸ್ವಾಮೀಜಿಯವರ ಆರೋಗ್ಯದಲ್ಲಿ ಆಗಿರುವಂತಹ ಬದಲಾವಣೆ ಭಕ್ತರಲ್ಲಿ ಒಂದಷ್ಟು ಆತಂಕವನ್ನು ಹುಟ್ಟು ಹಾಕಿರುವಂಥದ್ದು. ಈಗಾಗಲೇ ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರು ಈಗ ಈ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ, ಮಠದ ಸುತ್ತಲೂ ಕೂಡ ಈಗ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. VVIPಗಳ ಮೂಮೆಂಟ್ ಕೂಡ ಇರುವಂತಹ ಕಾರಣಕ್ಕಾಗಿ, VVIPಗಳ ಮೂಮೆಂಟ್ ಇರುವಂತಹ ಕಾರಣಕ್ಕಾಗಿ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ವಲಯದ IGPಯವರು ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿ ಈ ಒಂದು ಚಿಕಿತ್ಸೆ ನೀಡ್ತಾ ಇರುವಂತಹ ಮಠಕ್ಕೆ ಕೂಡ ಭದ್ರತೆಯನ್ನು ಒದಗಿಸುವಂಥದ್ದು ಮತ್ತು ಅಲ್ಲಿಗೆ ಬರ್ತಕ್ಕಂತಹ ಭಕ್ತ ಸಾಗರ ಏನಿದೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಠಕ್ಕೆ ಈಗಾಗಲೇ ಡಿ.ಸಿ.ಎಂ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ದಾರೆ. ಪರಮೇಶ್ವರ್ ಅವರು ಆಗಮಿಸಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿರತಕ್ಕಂತಹ ದೃಶ್ಯವನ್ನು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ನಡೆದಾಡುವ ದೇವರು ಗುಣಮುಖರಾಗಬೇಕು ಅನ್ನುವಂತಹ ಕಾಳಜಿ, ಅನ್ನುವಂತಹ ಪ್ರಾರ್ಥನೆ ಮಾತ್ರ ಇವತ್ತು ಭಕ್ತ ಸಮೂಹದಿಂದ ಇರುವಂತಹದ್ದು. ಈಗಾಗಲೇ ಯಡಿಯೂರಪ್ಪ ಅವರು ಆಗಮಿಸಿದರು. ಯಡಿಯೂರಪ್ಪ ಪುತ್ರ ವಿಜೇಂದ್ರ ಕೂಡ ಮಠದ ಆವರಣದಲ್ಲಿ ನಿಂತಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಎಲ್ಲರೂ ಕೂಡ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸುವಂತಹ ನಿಟ್ಟಿನಲ್ಲಿ ಸಿದ್ಧಗಂಗೆಯ ಮಠಕ್ಕೆ ಬಂದಿದ್ದಾರೆ. ಹಳೆಯ ಮಠದಲ್ಲಿ
ಈಗಾಗಲೇ ಸಿದ್ಧಗಂಗಾ ಶ್ರೀಗಳಿಗೇನು ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಅಲ್ಲಿ ಈಗ ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು, ಅವರ ಆರೋಗ್ಯವನ್ನು ವಿಚಾರಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಿದ್ಧಗಂಗಾ ಶ್ರೀಗಳು ಆರೋಗ್ಯದಲ್ಲಿ ಏರುಪೇರಾಗಿದೆ. 1941ರಿಂದ ಶ್ರೀಮಠದ ಪೀಠಾಧಿಪತಿಯಾಗಿ ಅಲ್ಲಿಂದ ಇಂದಿನವರೆಗೂ ಕೂಡ ಅವರು ಬಹಳ ಸುದೀರ್ಘವಾಗಿ ತಮ್ಮ ಸೇವಾ ಜೀವನವನ್ನು ಈ ಸಮಾಜಕ್ಕೆ ಮುಡುಪಾಗಿಟ್ಟಂಥವರು. ಕೇವಲ ಅವರು ಮಠವನ್ನು ಮಾತ್ರ ಬೆಳೆಸಲಿಲ್ಲ, ಜೊತೆಗೆ ಇಡೀ ಸಮಾಜವನ್ನು ಬೆಳಗುವ ಕೆಲಸವನ್ನು ಮಾಡಿದರು. ಸಮಾಜವನ್ನು ಬೆಳಗಬೇಕು ಅಂತ ಹೇಳಿದರೆ ಅಲ್ಲಿ ಅಕ್ಷರಾಭ್ಯಾಸವನ್ನು ಕಲಿಸಬೇಕು. ಈ ಅಕ್ಷರಾಭ್ಯಾಸವನ್ನು ಕಲಿಸುವಂತಹ ಶಿಕ್ಷಣವನ್ನು ಕೊಡುವಂತಹ ನಮ್ಮ ಹಿಂದುಳಿದ ಪ್ರದೇಶಗಳ ಜನರಿಗೆ, ಯಾಕೆಂದರೆ 1940, 50, 60ರ ದಶಕ ಅಂತ ಹೇಳಿದರೆ ನಮ್ಮಲ್ಲಿ ಬಹಳ ದೊಡ್ಡ ಶಿಕ್ಷಣದ ಕ್ರಾಂತಿ ಆಗಿರಲಿಲ್ಲ. ನಮ್ಮಲ್ಲಿ ಶಿಕ್ಷಣ ಕೆಲವೇ ಜನರಿಗೆ ಮಾತ್ರ ಲಭಿಸ್ತಾ ಇದ್ದಂತಹ ಪ್ರಮಾಣವಾಗಿತ್ತು. ಆದರೆ ಅದು ಹಳ್ಳಿಗಾಡಿನ ಸಾಮಾನ್ಯ ಜನರಿಗೂ ಕೂಡ, ಅತ್ಯಂತ ಕಡು ಬಡವರಿಗೂ ಕೂಡ, ಎಲ್ಲ ವರ್ಗಗಳ ಎಲ್ಲ ಜಾತಿಗಳ ಜನರಿಗೂ ಕೂಡ ಆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಆದರೆ ಆ ಶಿಕ್ಷಣವನ್ನು ಕೊಡಿಸುವಂತಹ ಕೆಲಸವನ್ನು ಮಠಗಳು ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಸಿದ್ಧಗಂಗೆಯ ಶ್ರೀಮಠದಲ್ಲಿ ಸಿದ್ಧಗಂಗಾ ಶಾಲೆಯನ್ನು ಆರಂಭಿಸುವುದರ ಮೂಲಕವಾಗಿ ಅಲ್ಲಿ ಅಕ್ಷರಾಭ್ಯಾಸವನ್ನು ಕಲಿಸುವಂತಹದ್ದು, ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಸಿದ್ಧಗಂಗಾ ಶ್ರೀಗಳು ಕೈಗೆತ್ತಿಕೊಂಡರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಶ್ರೀಮಠದಲ್ಲಿ ಕಲಿತಿದ್ದಾರೆ. ಸಮಾಜದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. IPS ಅಧಿಕಾರಿಗಳಾಗಿದ್ದಾರೆ, IAS ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಹೀಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿದಂಥವರು ಕೂಡ ಶ್ರೀಮಠದ ವಿದ್ಯಾರ್ಥಿಗಳಾಗಿ ಇಲ್ಲಿ ಶಿಕ್ಷಣವನ್ನು ಪಡೆದಂತಹವರೇ ಬಹಳ ದೊಡ್ಡ ಪ್ರಮಾಣದಲ್ಲಿ. ಆ ಭಾಗದ ವಿಶೇಷವಾಗಿ ತುಮಕೂರು ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೂ ಕೂಡ, ಚಿತ್ರದುರ್ಗ, ಹೀಗೆ ಸುತ್ತಮುತ್ತಲ ಜಿಲ್ಲೆಗಳ ಜನ ಕೂಡ ಇಲ್ಲಿಗೆ ಬಂದು ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಒಂದು ತಾಣವಾಗಿ ಸಿದ್ಧಗಂಗಾ ಮಠವನ್ನು ರೂಪುಗೊಳಿಸಿದಂಥವರು ಸಿದ್ಧಗಂಗಾ ಶ್ರೀಗಳು. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿರ್ತಕ್ಕಂಥ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಶ್ರೀಮಠದ ಆವರಣಕ್ಕೆ ಈಗಾಗಲೇ ಎಲ್ಲ ಕಡೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳ ನಡೆದಾಡುವ ದೇವರ ಆಶೀರ್ವಾದವನ್ನು ಪಡೆಯುವಂಥದ್ದು ಮತ್ತು ನಡೆದಾಡುವ ದೇವರ ಆರೋಗ್ಯವನ್ನು ವಿಚಾರಿಸುವಂತಹ ನಿಟ್ಟಿನಲ್ಲೂ ಕೂಡ ಶ್ರೀಮಠದ ಕಡೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಮಾಹಿತಿ, ಶ್ರೀಗಳ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀಡಿರ್ತಕ್ಕಂತಹ ಮಾಹಿತಿ ಈಗಾಗಲೇ DCM ಪರಮೇಶ್ವರ್ ಅವರು ಕೂಡ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದಾರೆ. ಶ್ರೀಮಠದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿದೆ ಅನ್ನೋದನ್ನು ಖುದ್ದು ವೈದ್ಯರೇ ಹೇಳ್ತಾ ಇದ್ದಾರೆ. ಬಹಳ ತೀವ್ರ ಥರದ ಏರುಪೇರಾಗಿದೆ, ಆರೋಗ್ಯ ಮತ್ತಷ್ಟು ಕ್ಷೀಣಿಸಿದೆ ಅನ್ನುವಂತಹದ್ದನ್ನು ಕೂಡ ವೈದ್ಯರು ದೃಢಪಡಿಸಿದ್ದಾರೆ. ಈ ಮೂಲಕ ಆರೋಗ್ಯ ಸ್ಥಿತಿ ಗಂಭೀರವಾಗಿರುವಂತಹ ಕಾರಣಕ್ಕಾಗಿ ಈಗ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸುವುದಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರು ಕೂಡ ಆಗಮಿಸಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಉಪಮುಖ್ಯಮಂತ್ರಿಗಳು ಆಗಮಿಸಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿದ್ಧಗಂಗಾ ಶ್ರೀಗಳು ಸುಮಾರು 88 ವರ್ಷಗಳ ಕಾಲ ಈ ಒಂದು ಶ್ರೀಮಠದ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಬಂದಿರುವಂತಹದ್ದು ಮತ್ತು ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಯಾಕಂದರೆ ಶ್ರೀಗಳು ಈ ಒಂದು ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಏನು ಸಿದ್ಧಗಂಗಾ ಮಠ ಹಿಂದಿನಿಂದಲೂ ಕೂಡ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತಾ ಬಂದಿದ್ದಂತಹ ಮಠ. ಆದರೆ ಸಿದ್ಧಗಂಗೆಯಲ್ಲಿ
ಶ್ರೀಗಳು ಉತ್ತರಾಧಿಕಾರಿಯಾಗಿ ನೇಮಕ ಆದಂತಹ ಸಂದರ್ಭದಲ್ಲಿಯೂ ಕೂಡ ನೋಡಿದರೆ ಕೇವಲ 300 ಜನರಿಗೆ ಮಾತ್ರನೇ ಇರುವಂತಹ ಒಂದು ವಸತಿ ವ್ಯವಸ್ಥೆಯನ್ನು ಶ್ರೀಮಠ ಕೊಟ್ಟಿತ್ತು. ಕೇವಲ 300 ಜನರಿಗೆ ಇರುವಂತಹ ವ್ಯವಸ್ಥೆ ಮಾತ್ರ ಶ್ರೀಮಠದಿಂದ ಕೊಡೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಅದು ಇವತ್ತು ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಶಿಕ್ಷಣವನ್ನು ನೀಡತಕ್ಕಂತಹ ಕೆಲಸವನ್ನು ಶ್ರೀಮಠ ಮಾಡ್ತಾ ಬಂದಿರತಕ್ಕಂತಹದ್ದು. 1975ರ ವೇಳೆಗೆ ಸುಮಾರು 2,000 ಮಕ್ಕಳಿರುವಂತಹ ಒಂದು ಶಾಲೆಯನ್ನು ಆರಂಭಿಸಿರುವಂತಹದ್ದು ಶ್ರೀಗಳ ಹೆಗ್ಗಳಿಕೆ. ಇದು ಶಿವಕುಮಾರ ಸ್ವಾಮೀಜಿಯವರು ಯಾವ ರೀತಿಯಲ್ಲಿ ಈ ಒಂದು ಮಠವನ್ನು